ಕೊತ್ತಂಬರಿ ಸೊಪ್ಪು ಬಿಡಿ, ಘಮ ಘಮ ನೋಡಿ. ಬ್ಯಾಚುಲರ್ಸ್ ಬರೀ 30 ನಿಮಿಷದಲ್ಲಿ ಮಟನ್ ಗೀ ರೋಸ್ಟ್. ಏನು ಹೇಳಿ? ಮಟನ್ ಗೀ ರೋಸ್ಟ್ ಘಮ ಘಮ. ನಿಮ್ಮ ಫೇವ್ರೆಟ್ ತುಪ್ಪ ರೆಡಿಯಾಗಿದೆ. ತಾವು ತಿಂದು ಹೇಗಿದೆ ಅಂತ ಹೇಳಿ. ಬಿಸಿದೆಯಲ್ಲ ನೋಡಿ, ತುಪ್ಪದಲ್ಲಿ ಮಾಡಿರುವಂಥ ಮಟನ್ ಗೀ ರೋಸ್ಟ್ ಮೇಡಮ್ ಫೇವ್ರೆಟ್. ಚೆನ್ನಾಗಿದೆಯಾ ಮೇಡಮ್ ಅವರೇ? ಮಟನ್ ಪೀಸಸ್ ಹಾಗೆ ರೈಸ್ನ ಮಿಕ್ಸ್ ಮಾಡಿ ತಿಂದು ನೋಡಿ ಹೇಗಿದೆ ಅಂದ್ಬಿಟ್ಟು. ಸಿಂಪಲ್ ಅಡುಗೆ. ಜೀವನದಲ್ಲಿ ಎಷ್ಟು ಸಿಂಪಲ್ ಆಗಿರ್ತೀವಿ, ಹೌದು, ಅಷ್ಟು ಚೆನ್ನಾಗಿರ್ತೀವಿ. ಇದು ಚೆನ್ನಾಗಿದೆ ಮೇಡಮ್. ನೋಡಿ ಮೇಡಮ್ ಅವ್ರ ಫೇವ್ರೆಟ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್. ಈಗ ಮಟನ್ ವಾಶ್ ಆಗಿದೆ. ಉಪ್ಪು ಹಾಕು, ಸ್ವಲ್ಪ ಅರಿಶಿನ ಹಾಕು, ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡು. ಒಂದು 10 ನಿಮಿಷ ಸೈಡ್ಗೆ ಇಡೋಣ. ಬಾ ಬಾ ಬಾ. ಈಗ ಮಟನ್ ಗೀ ರೋಸ್ಟ್, ಸಾಂಬಾರು, ಈರುಳ್ಳಿ ತಗೋ, ರುಬ್ಕೋ ಬಾ. ತುಪ್ಪ ಮಟನ್ ಗೀ ರೋಸ್ಟ್, ತುಪ್ಪ ಮಟನ್ ಗೀ ರೋಸ್ಟ್ ಬಂದು ಸಾಂಬಾರು ಈರುಳ್ಳಿ ಗೊತ್ತಲ್ವಾ, ಚಿಕ್ಕ ಈರುಳ್ಳಿ, ಅದನ್ನು ಕ್ಲೀನಾಗಿ ರುಬ್ಕೊಂಡಿದ್ದೀವಿ. ಓಕೆ, ವೈ ಸಾಂಬಾರು ಈರುಳ್ಳಿ? ಇದು ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈ ಸ್ಟೈಲೇ ಡಿಫ್ರೆಂಟು. ಪ್ರಭು ಶೆಟ್ಟಿ ಫುಡ್ ಅಂದರೆ ಡಿಫ್ರೆಂಟ್ ಅಡುಗೆ. ಸರ್ ನೋಡಿ, ನಮ್ಮ ರಾಗಿಣಿ ಮೇಡಮ್ ಡ್ಯಾಡಿ ನೋಡಿ, ಈಗ ಮಟನ್ ಪೀಸಸ್ನ ಸ್ಮಾಲ್ ಒಡ್ಸ್ಕೊಂಡಿದ್ವಿ. ರೀಸನ್ ಏನು ಗೊತ್ತಾ? ಕುಕ್ಕರಲ್ಲಿ ಮಾಡುವಾಗ ಬೇಯುತ್ತೆ. ಇದು ನಾವು ಪಾತ್ರೆಯಲ್ಲಿ ಬೇಯಿಸ್ತಾರದಲ್ಲ, ಸ್ವಲ್ಪ ಸ್ಮಾಲ್ ಪೀಸಸ್ ಇತ್ತು ಅಂದರೆ ಬೇಗ ಬೇಯುತ್ತೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇದೊಂದು. ಬಟ್ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡ್ತಿದ್ರೆ ತುಂಬ ಹೆಲ್ತಿ. ಆ್ಯಂಡ್ ಸ್ಲೋ ಕುಕ್ ಮಾಡ್ಬೇಕು ಮಟನ್. ಹೌದು, ಸ್ಲೋ ಕುಕ್. ಆವಾಗ ಬೆಟರ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಮಟನ್ ನೀರು ಹಾಕಿಲ್ಲ. ಯಾವತ್ತೂ ಅಷ್ಟೇ ಮಟನ್ ಮಾಡುವಾಗ ಮಟನ್ನಲ್ಲಿ ಇರುವಂಥ ನೀರು ಪ್ರತಿಯೊಂದು ಬಿಟ್ಕೊಂಡ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಹೌದು. ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ಅನ್ನದ ಜೊತೆಯಲ್ಲಿ ಗೊಜ್ಜಾಗಿ ಇಟ್ಕೊಂಡು ತಿನ್ಬೋದು. ಮಸಾಲೆ ಏನು ಬೇಡ, ಈಗ ಮಸಾಲೆ ಹಾಕಬೇಕು ಅಂತ ಏನಿಲ್ಲ. ಸಿಂಪಲ್ ಅಡುಗೆ ಅಂತೂ ಸಿಂಪಲ್, ಟೇಸ್ಟ್ ಅಂತೂ ಸೂಪರ್. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಹಾಗೆ ಹಾಂ ಸಾಕ್ಬಿಡಿ. ಈ ಜನುಮವೇ ದೊರಕಿದೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಬಿಡಿ, ಘಮ ಘಮ ನೋಡಿ. ಅದು ಸಿಂಗಿಂಗ್ ಮಾಡುತ್ತದು, ಮಟನ್ ಗ್ರೇವಿ ಸಿಂಗಿಂಗ್ ಮಾಡ್ತದೆ ಅಲ್ವಾ? ಸೇಮ್